ನೋಡಿ, RRT ಕರೆಕ್ಷನ್ ಮಾಡ್ಯೂಲ್ನಲ್ಲಿ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ಸನ್ನು ರೈಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಟಪಾಲ್ನಲ್ಲಿ ಸ್ವೀಕೃತ ಆಗಿರ್ತಕ್ಕಂಥ ಅರ್ಜಿಗಳನ್ನು ಇಲ್ಲಿ ರೈಸ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ನೀವೇ ಹೊಸದಾಗಿ RTC ಫೆಚ್ ಮಾಡಿ ಅಪ್ಲಿಕೇಶನ್ ರೈಸ್ ಮಾಡಬೇಕು. ಮತ್ತು ಬೇರೆ ಬೇರೆ ನಿಮಗೆ ರಿಕ್ವೆಸ್ಟಿಂದ ಕೂಡ ಅಪ್ಲಿಕೇಶನ್ ನಿಮ್ಮ ಲಾಗಿನಿಗೆ ಪುಷ್ ಆಗುತ್ತೆ. ಇಲ್ಲಿ ಮೋಜಿನಿಂದ ಬರ್ತಕ್ಕಂಥ ಅರ್ಜಿಗಳು ತೋರಿಸ್ತಾ ಇದ್ದಾರೆ. ಈಗ ನಿಮಗೆ ಲೆವೆನಿನಲ್ಲಿ ಮಿಸ್ ಮ್ಯಾಚ್ ಇರ್ತಕ್ಕಂಥ ಕೇಸ್ಗಳಿಗೆ ಸರ್ವೆ ಡಿಪಾರ್ಟ್ಮೆಂಟ್ದು ಮೋಜಿನಿ ಲಾಗಿನ್ ಇದೆ, RRT ಶಿರಸ್ತಾರ್ದು. ಸೊ ಅದು ಕೂಡ ಇನ್ನು ಮುಂದೆ ಇರಲ್ಲ ಲಾಗಿನ್, RRT ಶಿರಸ್ತಾರ್ ಲಾಗಿನ್ ಮೋಜಿನಿನಲ್ಲಿ. ಆ ರಿಕ್ವೆಸ್ಟಲ್ಲಿ ಏನು ಬಾಕಿ ಇದೆ ಅರ್ಜಿಗಳೆಲ್ಲ ಇಲ್ಲಿ ಬರುತ್ತೆ ಇಲ್ಲಿ. ಸೊ ಇಲ್ಲಿಂದನೇ ಪ್ರೊಸೆಸ್ ಮಾಡಬೇಕು. ಮತ್ತು ಸಿಟಿಸನ್ಗೆ ಒಂದು ಅಪ್ಲಿಕೇಶನ್ ಅಂದರೆ ರೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಾಫ್ಟ್ವೇರ್ ಡೆವಲಪ್ ಆದಮೇಲೆ ಅವ್ರಿಗೂ ಬರುತ್ತೆ. ಸೊ ಅವರೇ ಸೆಲ್ಫ್ ರಿಕ್ವೆಸ್ಟ್ ರೈಸ್ ಮಾಡಿ ನಿಮ್ಮ ಲಾಗಿನಿಗೆ ಪುಷ್ ಮಾಡ್ತಾರೆ. ಮತ್ತು ಈಗ ಬಗರ್ಕಮ್ನಲ್ಲಿ ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ಏನು ಪ್ರೊಸೆಸ್ ಆಗ್ತಿದೆ ಬಗರ್ಕಮ್ನಲ್ಲಿ, ಅದು ಕೂಡ ಅಷ್ಟೇ. ಪ್ರೀಗ್ರಾಂಟ್ ಸ್ಕೆಚ್ಗೆ ಹೋದಾಗ ಅವರು ಆಕರ್ ಬಂದಂತೆ ಡೇಟಾ ಎಂಟ್ರಿ ಮಾಡ್ತಾರೆ ಮೋಜಿನಿಂದಲ್ಲಿ. ಆಗ ಏನಾದರೂ ಮಿಸ್ ಮ್ಯಾಚ್ ಬಂದರೆ RTCಗೂ ಆಕರ್ ಬಂದಿಗೂ ಅಂಥ ಅರ್ಜಿಗಳು ಕೂಡ ಅವರು ಮೋಜಿನಿಯಿಂದನೇ ನಿಮಗೆ ಪುಷ್ ಮಾಡ್ತಾರೆ ಅವರು ಬಗರ್ಕಮ್ಗೆ ಸರ್ವಿಸ್ ಮುಖಾಂತರ. ಸೊ ಆ ಅರ್ಜಿಗಳು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಾರ್ಷಲ್ ಡೇಟಾ ಎಂಟ್ರಿ ಅಂತ ಹೇಳಿದ್ರೆ, ಇದು ನೀವೇ ಡೇಟಾ ಎಂಟ್ರಿ ಮಾಡಿ ಯಾವುದೋ ಒಂದು ಸ್ಟೇಜಲ್ಲಿ ಬಾಕಿ ಇರುತ್ತೆ ಅಪ್ಲೋಡ್ ಮಾಡಲಿಕ್ಕೆ ಅಥವಾ ಏನೋ ಕರೆಕ್ಷನ್ ಮಾಡಕ್ಕೆ, ಆ ಥರ ಇದು ಇಷ್ಟು ನಿಮಗಿದೆ. ಇಲ್ಲಿ ನಾನು ಪಾರ್ಸಲ್ ಅಪ್ಲಿಕೇಶನ್ನೇ ತೊಗೊಳ್ತೀನಿ ಇದನ್ನು ಪ್ರೊಸೆಸ್ ಮಾಡೋದಕ್ಕೆ. ಈಗ ಲಾಸ್ಟ್ ಅಪ್ಲಿಕೇಶನ್ ಯಾವುದೋ ಇದೆ, ಇದನ್ನೇ ವ್ಯೂ ಮಾಡಿ ತೊಗೊಳ್ತೀನಿ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ನೀವು ಪ್ರೊಸೆಸ್ ಮಾಡಿರೋದ್ರಿಂದ ಜಸ್ಟ್ ನಾನು ಗೆಟ್ ಡೇಟಾ ಅಂತ ಕೊಟ್ಟರೆ ಬಂದ್ಬಿಡುತ್ತೆ, ಇದು ಡೇಟಾ ಫೆಚ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 3 ಪಾರ್ಟ್ ಇದೆ. ಒಂದು ಲ್ಯಾಂಡ್ ಡೀಟೇಲ್ಸ್ ಅಂತಿದೆ, ಇನ್ನೊಂದು ಓನರ್ಶಿಪ್ ಡೇಟಾ ಅಂತಿದೆ, ಓನರ್ ಡೀಟೇಲ್ಸ್ ಅಂತಿದೆ, ಇನ್ನೊಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್. ಸೊ ಕಾಲಮ್ 3ಗೆ ಸಂಬಂಧಪಟ್ಟಾಗ ಏನಾದ್ರು ತಿದ್ದುಪಡಿ ಮಾಡೋದಿದ್ರೆ ಸೊ ಲ್ಯಾಂಡ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಲ್ಯಾಂಡ್ ಡೀಟೇಲ್ಸ್ ಏನಿದೆ ತೋರಿಸ್ತೀವಿ. ಇದರಲ್ಲಿ ನೀವು ಏನು ಚೇಂಜಸ್ ಮಾಡ್ತೀರಾ ಇಲ್ಲಿ ಮಾಡ್ಬೋದು. ಉದಾಹರಣೆಗೆ ಈಗ ನಮಗೆ ಆಕಾರ ಒಂದು ಪ್ರಕಾರ ಇದು ನೆಟ್ ಎಕ್ಸ್ಟೆಂಟ್ ಇರೋದೇ 30 ಗುಂಟೆ ಅಂತ ನಾನು 30 ಅಂತ ಸೆಲೆಕ್ಟ್ ಮಾಡ್ತೀನಿ. 10 ಗುಂಟೆ ಖರಾಬ್ ಇದೆ, ಬಿ ಖರಾಬ್ ಅಂತ ನಾನು ಈ ರೀತಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡ್ಬೋದು. ಸುಮ್ಮನೆ ಒಂದು ಏನೋ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಇದನ್ನು ಓನರ್ ಡೀಟೇಲ್ಸ್ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಟೋಮೆಟಿಕ್ ತೋರಿಸುತ್ತೆ ಇಲ್ಲಿ. ಮತ್ತೆ 9ನಲ್ಲಿ ಏನಾದ್ರು ಕರೆಕ್ಷನ್ಸ್ ಮಾಡಂಗಿದ್ರೆ ನೀವು ಇಲ್ಲಿ ಎಡಿಟ್ ಮಾಡಿ ಸೇವ್ ಮಾಡ್ಬೋದು. ಇಲ್ಲಿ 2 ಥರ ಮಾಡ್ಬೋದು. 9 ಓನರ್ದು ಎಕ್ಸ್ಟೆಂಟ್ ಕರೆಕ್ಷನ್ ಅಥವಾ ಬೇರೆ ಏನಾದ್ರು ಒಂದು ಓನರ್ನ ಡಿಲೀಟ್ ಮಾಡಿ ಹೊಸದಾಗಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇರೋ ಓನರ್ಗೆ ನಾವು ಕರೆಕ್ಷನ್ಸ್ ಮಾಡ್ಬೋದು. ಇಲ್ಲಿ ಎಡಿಟ್ ಅಂತ ಇದೆ. ಎಡಿಟ್ ಅಂದರೆ ಇರೋ ಓನರ್ಗೆ ಏನಾದ್ರು ಚೇಂಜ್ ಮಾಡಿದ್ರೆ ಮಾಡ್ಬೋದು. ಇದರಲ್ಲಿ ಎಲ್ಲ ಫೀಲ್ಡ್ಸು ಓಪನ್ ಆಗುತ್ತೆ. ಏನು ಕರೆಕ್ಷನ್ ಆಗಬೇಕು ಅದನ್ನು ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡಿ ಅಪ್ಡೇಟ್ ಓನರ್ ಡೀಟೇಲ್ಸ್ ಅಂತ ಕೊಟ್ಟರೆ ಆ ಓನರ್ದು ಕರೆಕ್ಷನ್ ಆಗಿ ಅಪ್ಡೇಟ್ ಆಗುತ್ತೆ. ಸೊ ನಂತರ ಇಲ್ಲ ನಾನು ಡಿಲೀಟ್ ಮಾಡಿ ಹೊಸದಾಗಿ ಆ್ಯಡ್ ಮಾಡ್ತೀರಾ ಅಂದರೆ ನೀವು ಈ ಓನರ್ನ ಡಿಲೀಟ್ ಮಾಡಿ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಓನರ್ ಅಂತ ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೇಳತ್ತೆ ಇಲ್ಲಿ ಮೈನ್ ಓನರ್ನ ಆ್ಯಡ್ ಮಾಡ್ತೀರಾ ಅಥವಾ ಜಾಯಿಂಟ್ ಓನರ್ ಆ್ಯಡ್ ಮಾಡ್ತೀರಾ ಅಂತ. ನಾನು ಮೈನ್ ಓನರ್ನ ಆ್ಯಡ್ ಮಾಡ್ತೀನಿ ಅಂದರೆ ಜಸ್ಟ್ ಕ್ಲಿಕ್ ಮಾಡ್ಬೋದು ಇದ್ರ ಮೇಲೆ. ಜಾಯಿಂಟ್ ಓನರ್ ಅಂದರೆ ಈಗಿನ ಓನರ್ ಆಲ್ರೆಡಿ ಇದ್ದಾರೆ, ಇವರಿಗೆ ಇನ್ನೊಬ್ಬರನ್ನ ಜಾಯಿಂಟ್ ಮಾಡಬೇಕು ಅಂದರೆ ಜಾಯಿಂಟ್ ಓನರ್ ಆ್ಯಡ್ ಮಾಡ್ಬೋದು. ಈಗ ಮೈನ್ ಓನರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಫಾರಮ್ ಫಿಲ್ ಮಾಡಬೇಕಿದು. ಕಾಲಮ್ 9ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಎಲ್ಲದನ್ನು ಫಿಲ್ ಮಾಡಿ ಆ್ಯಡ್ ಮೈನ್ ಓನರ್ ಅಂತ ಕೊಟ್ಟರೆ ಒಂದು ಅಪ್ಲಿಕೇಶನ್ಸ್ ಏನು ಈ ಓನರ್ದು ಆ್ಯಡ್ ಆಗುತ್ತೆ ಡೇಟಾ. ಸೊ ಅದೇ ರೀತಿ ಜಾಯಿಂಟ್ ಓನರ್ಸ್ ಇದ್ದರೆ ಜಾಯಿಂಟ್ ಓನರ್ಸ್ ಆ್ಯಡ್ ಮಾಡ್ಬೋದು. ಸೊ ನಾನೀಗ ಡಿಲೀಟ್ ಮಾಡ್ತೀನಿ ಈ ಓನರ್ನ. ಡಿಲೀಟ್ ಮಾಡಿ ಹೊಸದಾಗಿ ಓನರ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮೈನ್ ಓನರ್. ಈಗ ಒಬ್ಬರು ಮುಖ್ಯ ಸ್ವಾಧೀನದಾರರು ಮತ್ತು ಮೈನ್ ಓನರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟೆಂಟು ಇವ್ರಿಗೆ 20 ಗುಂಟೆ ಸ್ಟೇ ಇಲ್ಲ. ಆಟೋ ಜನ್ರೇಟು ಇದರಲ್ಲಿ ನಿಮಗೆ ಎಸ್ ನೋ ಅಂತಿದೆ. ನೀವು ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ MR ನಂಬರ್ ಬೀಳುತ್ತೆ. ಇಲ್ಲ ನಮಗೆ ಇವರಿಗೆ ಯಾವುದೋ ಒಂದು ಸ್ವಾಧೀನ ರೀತಿ ಒಂದು MR ಇದೆ, ಈ MR ಪ್ರಕಾರನೇ ಇವರಿಗೆ ಇದೇ MR ನಂಬರ್ ಬರಲಿ ಅಂದರೆ ನೋ ಕೊಡ್ಬೋದು. ಸೊ ಇಲ್ಲಿ ಎಸ್ ಕೊಡ್ತೀನಿ ನಾನು. ರೆಸ್ಟ್ರಿಕ್ಷನ್ಸ್ ಯಾವುದು ಸರ್ಕಾರ ನಿಬಂಧನೆ, ನೀವೇನಾದ್ರು ಪ್ರಪೋಸಲ್ ಈಗ ನಿಬಂಧನೆ ತೆಗಿಲಿಕ್ಕೆ ಅಂದರೆ ಪ್ರಭಾರಿ ನಿಷೇಧ 15 ವರ್ಷ 25 ವರ್ಷ ಈ ರೀತಿ ಇರುತ್ತೆ. ಅದನ್ನೇನಾದರೂ ಅದು ಪೀರಿಯಡ್ ಕಂಪ್ಲೀಟ್ ಆಗಿದೆ ಇವ್ರನ್ನ ತೆಗಿಬೇಕು ಏನೋ ಅಥವಾ ಫ್ಲಾಗನ್ನು ನೀವೇ ಹಾಕಬೇಕು ಅಂದರೆ ಎಸ್ ನಾವು ಚೇಂಜಸ್ ಮಾಡಿ ಕಾಲಮ್ 11 ನೀವು ಅಪ್ಡೇಟ್ ಮಾಡಬೇಕು. ಇನ್ ಕೇಸ್ ಆಲ್ರೆಡಿ ಇದ್ದರೆ ತೆಗೆದಿದ್ದರೆ ಆಲ್ರೆಡಿ ಎಸ್ ಇರುತ್ತೆ, ನೋ ಮಾಡಬೇಕು. ಈ ರೀತಿ ಚೇಂಜಸ್ ಮಾಡಬೇಕು. ಸ್ವಾಧೀನ ರೀತಿ ಇವರಿಗೆ ಯಾವ ರೀತಿ ಸ್ವಾಧೀನ ಬಂದಿದೆ ಅದರ ದಿನಾಂಕ ಮತ್ತು ಅದು MR ಪ್ರಕಾರ ಏನಾಗಿರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ಇವರಿಗೆ ಬಂದಿರತಕ್ಕಂಥದ್ದು ಇವರಿಗೆ ಏನೋ ಮಂಜೂರಿ ಆಗಿ ಇವರಿಗೆ ಸ್ವಾಧೀನ ಬಂದಿದೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಖಾತೆ ನಂಬರ್ ನೋಡಿ, ಇದು ಒಬ್ಬ ಓನರ್ದು ನಾನು ಆ್ಯಡ್ ಮಾಡಿದ್ದೀನಿ 20 ಗುಂಟೆ, ಇನ್ನೊಬ್ಬರು ಓನರ್ದು ನಾನು 10 ಗುಂಟೆಗೆ ಆ್ಯಡ್ ಮಾಡಬೇಕು. ರ್ಯಾಂಡಮ್ ಆಗಿ ನಾನು ಮಾಡ್ತೀನಿ.
ಸೊ ಈ ರೀತಿ ಓನರ್ಸನ್ನ ಆ್ಯಡ್ ಮಾಡಬೇಕು. ಈಗ ಕಾಲಮ್ 3 ಮತ್ತು 9 ಎಕ್ಸ್ಟೆಂಟು ಟ್ಯಾಲಿ ಆಗುತ್ತೆ, ಯಾಕೆಂದರೆ 30 ಗುಂಟೆ ನಾನು 9ಅಲ್ಲಿ ಇಟ್ಟಿದ್ದೆ, ಅದು ಸರಿ ಆಯಿತು. ಸೊ 10 ಗುಂಟೆ ಖರಾಬಲ್ಲಿ ಇಟ್ಟಿದ್ದೀನಿ. ಸೊ ಇದು ಈ ರೀತಿ ನಾವು ಎಕ್ಸ್ಟೆಂಟ್ ಕರೆಕ್ಷನ್ಸ್ ಇರ್ಬೋದು, ಹೊಸ ಓನರ್ ಆ್ಯಡ್ ಮಾಡೋದಿದ್ದು, ಅಥವಾ ಅವ್ರಿಗೆ ಜಾಯಿಂಟ್ ಓನರ್ ಇನ್ನೊಬ್ರು ಯಾರನ್ನಾರು ಆ್ಯಡ್ ಮಾಡೋದು, ಈ ರೀತಿ ಚೆಕ್ ಲಿಸ್ಟನ್ನು ಹಾಕಬೇಕಾಗತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಅಪ್ಡೇಟ್ ಆಗುತ್ತೆ. ಇದು ಟೆಸ್ಟಿಂಗ್ ಸೈಟ್ ಇರೋದ್ರಿಂದ ಇಲ್ಲಿ ನಿಮಗೆ ಸೇವ್ ಆಗೋದಿಲ್ಲ. ನೆಕ್ಸ್ಟ್ ಇದಾದ ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ. ಈ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನೀವೀಗ ಚೆಕ್ ಲಿಸ್ಟ್ ಅಂದ್ರೆ ರೈಸ್ ಮಾಡಿದ್ದೀರಾ, ನೀವು ಚೆಕ್ ಲಿಸ್ಟ್ ರೈಸ್ ಮಾಡಿದ್ದು ವ್ಯೂ ರಿಪೋರ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ರಿಪೋರ್ಟ್ ಚೆಕ್ ಲಿಸ್ಟ್ ಬರುತ್ತೆ, ನೀವೇನೇನು ರೈಸ್ ಮಾಡಿದ್ದೀರಾ ಅಂತ. ಸೊ ಈ ರೀತಿ ಮೇನ್ ಓನರ್ನ ನಾನು ಡಿಲೀಟ್ ಮಾಡಿದ್ದೀನಿ, ಮತ್ತು ಅವ್ರು ಇಬ್ಬರು ಓನರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಎಲ್ಲ ನೀವು ನೋಡ್ಕೋಬೋದು ಏನು ಚೆಕ್ ಲಿಸ್ಟ್ ಹಾಕಿದೆ. ಇದೇ ಚೆಕ್ ಲಿಸ್ಟು ನಿಮಗೆ VA ಲಾಗಿನೋ RI ಲಾಗಿನೋ ಮುಂದಿನ ಯಾರು ಲಾಗಿನ್ ಹೋಗುತ್ತೆ ಎಲ್ಲ ಅವ್ರಿಗೆ ಕಾಣುತ್ತೆ, ಏನು ಚೆಕ್ ಲಿಸ್ಟಲ್ಲಿ ಕರೆಕ್ಷನ್ ರಿಕ್ವೆಸ್ಟ್ ಅವ್ರು ಏನು ಕೇಳಿದ್ದಾರೆ ಅಂತ. ಸೊ ನಂತರ ನಿಮ್ಮ ರಿಪೋರ್ಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕು. ಉದಾಹರಣೆಗೆ ಈಗ ನೀವು ತಹಸೀಲ್ದಾರ್ದಿಂದ ಒಂದು ವರದಿ ಕೇಳಿರ್ತೀರ, ಆ ವರದಿ ಏನಾದರೂ ನೀವು ಅಂದರೆ ಈಗ ಒಂದು OM ಹಾಕಿರ್ತೀರ ಅಂದ್ಕೊಳ್ಳಿ, ಒಂದು ಮೆಮೊ ಹಾಕಿರ್ತೀರ VAಗೆ, ಇದಕ್ಕೆ ನಾವು ಒಂದು ಈ ಅಪ್ಲಿಕೇಶನ್ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ, ಇದ್ರ ಕರೆಕ್ಷನ್ಸು ರಿಕ್ವೆಸ್ಟ್ ಬಂದಿದೆ, ಇದಕ್ಕೆ ನಮಗೆ ವರದಿ ಕೊಡಿ ಅಂತ ನೀವು ಒಂದು OM ರಿಕ್ವೆಸ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡ್ತೀರಿ. ಇಲ್ಲಿ ಟೈಪ್ ಮಾಡಬೇಕು ಯಾವ ಥರ ಡಾಕ್ಯುಮೆಂಟ್ ಹಾಕ್ತಾ ಇದ್ದೀರಾ ಅಂತ ಅಪ್ಲೋಡ್ ಕೊಡಬೇಕು. ಅಥವಾ ತಹಸೀಲ್ದಾರ್ದು ಏನಾದರೂ ರಿಪೋರ್ಟ್ ಇದೆ ಅಥವಾ ಬೇರೆ ಏನಿದೆ, ನಿಮಗೇನು ರಿಪೋರ್ಟ್ ಇದೆ ನಿಮ್ಮ ಹತ್ರ, ಅದನ್ನೆಲ್ಲ ನೀವು ಇಲ್ಲಿ ಒಂದೊಂದೇ ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅಪ್ಲೋಡ್ ಮಾಡಿದಾಗ ನಿಮಗಿಲ್ಲಿ ಡಾಕ್ಯುಮೆಂಟ್ಸು ಬರುತ್ತೆ. ಅಂದರೆ 2 MB ಇರುತ್ತೆ, ಒಂದು PDF ಮ್ಯಾಕ್ಸಿಮಮ್ ಸೈಜ್ 2 MB ಇರುತ್ತೆ. ಜಾಸ್ತಿ ಸೈಜ್ ಇದ್ದರೆ ಅದನ್ನು ಸ್ಪ್ಲಿಟ್ ಮಾಡಿ ಹಾಕ್ಬೋದು. ಸೊ ಈ ಥರ ಇಷ್ಟೇ, ಇದನ್ನು ಮಾಡಿ ನೀವು ಸೆಂಡ್ ಟು VAO ಅಂತ ಕೊಡಬೇಕು. ಸೆಂಡ್ ಟು VAO ಅಂತ ಕೊಟ್ಟರೆ ಈ ಅರ್ಜಿ VA ಲಾಗಿನಿಗೆ ಹೋಗಿ ಪ್ರೊಸೆಸ್ ಆಗುತ್ತೆ. ನೋಡಿ ಇಲ್ಲಿ ಸೆಂಡ್ ಟು VA ಅಂತ ಕೊಟ್ಟರೆ ನಿಮಗೆ ಒಂದು RRT ಕರೆಕ್ಷನ್ ಮಾಡಲಲ್ಲಿ ಕಾಲಮ್ 3 ಮತ್ತು 9 ಮಿಸ್ ಮ್ಯಾಚ್ ಇರಬಾರ್ದು. ಮಿಸ್ ಮ್ಯಾಚ್ ಇದ್ದರೆ ಅಪ್ಲಿಕೇಶನ್ ಪ್ರೊಸೆಸ್ ಆಗೋದಿಲ್ಲ. ಮಿಸ್ ಮ್ಯಾಚ್ ನೀವು ಚೆಕ್ ಲಿಸ್ಟ್ ಹಾಕಿದಾಗ ಮಿಸ್ ಮ್ಯಾಚ್ ಇಲ್ಲ ಅಂತಂದರೆ ಮಾತ್ರ ಅಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ. ಇದು ಟೆಸ್ಟಿಂಗ್ ಸೈಟ್ಸ್ ಇರೋದ್ರಿಂದ ಅದೆಲ್ಲ ವ್ಯಾಲಿಡೇಷನ್ ಆಗಲ್ಲ, ಇದು ಹಾಗಾಗಿ ಸೇವ್ ಆಗ್ತಾ ಇಲ್ಲ. ನಾನು ಇಲ್ಲಿ 30 ಗುಂಟೆನೇ ಹಾಕಿದ್ದೀನಿ, 10 ಗುಂಟೆ ಖರಾಬಿಗೆ ಕೊಟ್ಟಿದ್ದೀನಿ. ಸೊ ಇದು ನಮ್ಗೆ ಇಲ್ಲಿ ಇಶ್ಯೂ ಬರಲ್ಲ. ಬಟ್ ನೆಕ್ಸ್ಟ್ ಮುಂದಿನ ಹಂತದಲ್ಲಿ VA ಲಾಗಿನಲ್ಲಿ ಯಾವ ಥರ ಪ್ರೊಸೆಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಈಗ ಇದು ಕೇಸ್ ವರ್ಕರ್ ಲಾಗಿನಲ್ಲಿ ಈ ಥರ ನಾವು ಚೆಕ್ ಲಿಸ್ಟನ್ನು ರೈಸ್ ಮಾಡಿ PA ಲಾಗಿನಿಗೆ ನಾವು ಪುಷ್ ಮಾಡ್ಬೋದು.